ಮಚಾ ಯಾಕೋ ಇಷ್ಟೊಂದು ಬೇಜಾರಲ್ಲಿ ಕುಂತಿದೀಯಾ? ಮ್ಯೂಸಿಕ್ ಮಚಾ ಬೆಳಿಗ್ಗೆಯಿಂದ ತುಂಬಾನೇ ಬೇದಿ ಆಗ್ತಿದೆ. ಆ ಬೇದಿ ಯಾಕಾಗ್ತಿದೆ ಅಂತ ನೆನ್ಸ್ಕೊಂಡಾಗ ತುಂಬಾನೇ ಬೇಜಾರಾಗ್ತಿದೆ. ಅದಕ್ಕೆ ಹಿಂಗ್ ಕುಂತಿದೀನಿ ಮಚಾ. ಇವರಿಬ್ರು ಸೇರಿದ್ರೆ ಭೂಮಿ ಮೇಲಿರೋ ಯಾವ ವಸ್ತುನ ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ತಾರೆ. ಹೌದಾ? ಇವರಿಬ್ರು ಸೇರಿದ್ರೆ ಭೂಮಿ ಮೇಲಿರೋ ಯಾವ ವಸ್ತುನ್ ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ತಾರಾ? ಅವ್ವಲೇ ವಾಟ್ ಅ ಟ್ಯಾಲೆಂಟ್. ಆಗಿದ್ರೆ ದಯವಿಟ್ಟು ನನ್ನೊಂದು ಫೇವ್ರೆಟ್ ರೆಡ್ ಕಲರ್ ಕಾಚ ಕಳೆದೋಗಿದೆ, ಅದೊಂದನ್ನ ಡೂಪ್ಲಿಕೇಟ್ ಮಾಡ್ಕೊಡಿ ಪ್ಲೀಸ್. ಬೇಕಿದ್ರೆ ನಿಮ್ ವಾಟ್ಸ್ಆಪ್ ನಂಬರ್ಗೆ ಆ ಕಾಚದೊಂದು ಹಳೆ ಫೋಟೋ ಇದೆ, ಕಳಿಸ್ಕೊಡ್ತೀನಿ. ಉಸಿರು ಬಿಡ್ಬೇಡ, ಪಾಪ ಜನ ಏನ್ ಅನ್ಕೊಂತಾರೆ. ಹೌದಾ? ಉಸಿರು ಬಿಟ್ರೆ ಜನ ಏನಾರು ಅನ್ಕೋತಾರ? ಅಯ್ಯಯ್ಯೋ, ಇಷ್ಟು ದಿನ ಊಸ್ ಬಿಟ್ರೆ ಜನ ಏನಾರು ಅನ್ಕೋತಾರೆ ಅಂತ ಅನ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಉಸಿರು ಬಿಟ್ರು ಜನ ಏನಾರು ಅನ್ಕೋತಾರೆ ಅನ್ನೋಂಗಿದ್ರೆ ಊಸ್ ಜೊತೆ ಉಸಿರು ಬಿಡೋದು ತಪ್ಪು. ಏನ್ ಗೊತ್ತು, ಮ್ಯಾಕ್ಸ್ ಅಲ್ಲಿ ಟಾಪರ್ ಅಂತೆ ನೀನು? ಮ್ಯಾಕ್ಸ್ ಅಲ್ಲಿ ನಾನೇ ಟಾಪರ್ ಅನ್ಕೊಂಡೆ. ನಾನು ಎಕ್ಸ್ ಬಾಯ್ ಫ್ರೆಂಡ್ಸ್ ನ ಲೆಕ್ಕ ಹಾಕಕ್ಕೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನೊಂದ್ಸಲ ಹೇಳು. ಟಾಪರ್ ಅನ್ಕೊಂಡೆ, ನಾನು ಎಕ್ಸ್ ಬಾಯ್ ಫ್ರೆಂಡ್ಸ್ ನ ಲೆಕ್ಕ ಹಾಕಕ್ಕೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಲೋ ರಾಡ್ರಂಗಪ್ಪ, ನಿನಗಿರೋ ಎಕ್ಸ್ ಬಾಯ್ ಫ್ರೆಂಡ್ಸೋ ಇಲ್ಲ ನಿನ್ ಎಕ್ಸ್ ಲವ್ವರ್ಗಿರೋ ಬಾಯ್ ಫ್ರೆಂಡ್ಸೋ ಅನ್ನೋದನ್ನ ಬಿಡಿಸೇಳು. ಯಾವ ಇವೆಲ್ಲ? ಇದು ನಾನು, ಇದು ನನ್ನ ಮನ್ಸು, ಅದನ್ನ ಹೊಡೆದಾಕಿದ್ ನೀನು. ಅಯ್ಯಯ್ಯೋ ಪಾಪ ಛೇ, ಮನ್ಸು ಒಡೆದೋಗಿದೆಯಂತೆ. ಹಿಂಗಾಗ್ಬಾರ್ದಾಗಿತ್ತು. ನಮ್ ಕಡೆ ಒಡೆದೋಗಿರೋ ಮನ್ಸು ಯೂಸ್ ಆಗಿರೋ ಯೂಸ್ ಆಗಿರೋ ಕಾಚ ಅಂತ ಹೇಳೋಕ್ ಬಂದೆ ಕಣ್ರೋ. ಯಾಕ್ರೋ ಎಲ್ರು ಇಷ್ಟೊಂದು ಸೀರಿಯಸ್ ಆಗ್ತೀರಾ? ಸೊ ನಮ್ ಕಡೆ ಒಡೆದೋಗಿರೋ ಮನ್ಸು, ಯೂಸ್ ಆಗಿರೋ ಕಾಚ ಎರಡೂ ಎಷ್ಟು ಒಗೆದು ಒಣಗಾಕೋದು ಕಲರ್ ಬರಲ್ಲ. ಸೊ ಬಾಳ್ ಕೊಡೋರು ಯಾರಾದ್ರೂ ಇದ್ರೆ ಹುಡ್ಕೋಬೇಕು ಅಷ್ಟೇ. ನಾನು ವಾಟ್ಸಪ್ ಸ್ಟೇಟಸ್ ಹಾಕೋದು ಯಾಕೆ ಹೇಳು? ಎಲ್ರು ನೋಡ್ಲಿ ಅಂತ ಅಲ್ಲ, ನಮ್ಗೆ ಆಗದೆ ಇರೋರು ನೋಡಿ ಹುರ್ಕೊಳ್ಳಿ ಅಂತ. ರುಕೋ ಜರ ಸಬರ್ ಗುರು. ಮಗ, ನಿನ್ ಮುಂದೆ ಸ್ಟ್ರೈಟ್ ಆಗಿ ಬಂದು ಮಾತಾಡೋಕ್ ದಮ್ಮಿಲ್ದೇ ಇರೋರೆಲ್ಲ ಸ್ಟೇಟಸ್ ಹಾಕೊಂಡು ಹುರ್ಕೊಂತಿದ್ದಾರೆ ಅಂದ್ರೆ ತಿಳ್ಕೊಂಬಿಡು, ನೀನ್ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಇದೆಯಾ ಅಂತ. ವಾ 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 ವಾ, ಇದೊಂಥರ ಹೆಂಗಾಯ್ತು ಅಂದ್ರೆ, ಅಂಡು ತೊಳೆಯೋದು ಯಾವ ಕೈಯಲ್ಲಪ್ಪ ಅಂದ್ರೆ ಎಡ್ದ ಕೈಯಲ್ಲಿ ಅಂತ ಊರೆಲ್ಲ ಹೇಳ್ಕೊಬಂದು ಮನೆಗ್ ಬಂದು ನಾವು ಎಡ್ದ ಕೈಯಲ್ಲಿ ತೊಳೆಯಲ್ಲ ನೀರಲ್ಲಿ ತೊಳಿತೀವಿ ಅಂದಂಗಾಯ್ತು. ವಾ 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 ವಾ, ವಾಟ್ ಎ ಮೋಟಿವೇಶನ್. ಮಚ್ಚ ಏನ್ ಗೊತ್ತಾ? ಅದೇನಂತ ಗೊತ್ತಿಲ್ಲ, ಹೇಳು ಗುರು. ಮಚ್ಚ ಏನ್ ಗೊತ್ತಾ? ಲೋ ಅದೇನಂತ ಗೊತ್ತಿಲ್ಲ ಗುರು, ಮುಂದೆ ಕೇಳು. ನನ್ಗೆ ಈ ಕ್ರಶ್ ಎಲ್ಲ ಬೇಡ, ಕ್ಯಾಶ್ ಬೇಕು. ಓಹೋ, ನಿನ್ಗೆ ಕ್ರಸ್ ಬೇಡ ಕಾಸು ಬೇಕು. ನಿನ್ಗೆ ಕ್ರಸ್ ಬೇಡ ಕಾಸು ಬೇಕು ಅಂದ್ಮೇಲೆ ಬೀದಿಲ್ ನಿಂತ್ಕೊಂಡು ಈ ತರ ಬಾಯ್ ಬಡ್ಕೊಳ್ಳೋದನ್ನ ಬಿಟ್ಟು ಮುಚ್ಕೊಂಡು ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಕಾಸು ಸಂಪಾದನೆ ಮಾಡು. ಯಾವ ಇವೆಲ್ಲ? ಇದು ನಾನು, ಇದು ನನ್ನ ಮನ್ಸು. ಬಡ್ಡಿ ಮಗನ್ ಬಂದವರೆಲ್ಲ ಇದಕ್ಕೆ ನೋವು ಮಾಡಿ ಹೋಗಿದ್ದಾರೆ. ಬಂದವರೆಲ್ಲ ನೋ ಮಾಡಿ ಹೋಗ್ತಾವ್ರೆ ಅಂತ ನೀನ್ ಹೇಳ್ತಿರೋ ಪ್ರಕಾರ ನೋಡಿದ್ರೆ ನೀನೊಬ್ಬ ಶೀಲ ಕಳ್ಕೊಂಡಿರೋನು ಅಂತ ಅರ್ಥ. ಫೇಮಸ್ ಆಗೋ ಶೋಕಿ ಇಲ್ಲ ನನ್ಗೆ. ಕೆಲವರು ನನ್ ಮುಂದೆ ಆಟಿಟ್ಯೂಡ್ ತೋರಿಸ್ತವ್ರೆ, ಅವ್ರ ಆಟಿಟ್ಯೂಡ್ ನ ಕಿತ್ತಕಕ್ಕೆ ನಾನು ಇಲ್ಲಿವರೆಗೂ ಬಂದಿರೋದು. ಒಟ್ನಲ್ಲಿ ಕಿತ್ತಾಕೋದ್ ನಿನ್ ಕೆಲಸ ಅನ್ನೋದು ಕನ್ಫರ್ಮ್ ಆಯ್ತು. ಆಟಿಟ್ಯೂಡ್ ಗುರು, ಆಟಿಟ್ಯೂಡ್. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್.